ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 2025-26ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 60%ಕ್ಕಿಂತ ಹೆಚ್ಚಿನ ಅಂಕ ಪಡೆದು SSLC PUC ಡಿಗ್ರಿಯಲ್ಲಿ ನೀವೇನಾದ್ರೂ ಪಾಸ್ ಆಗಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿನ ಕರೆದಿದ್ದಾರೆ. ಅರ್ಜಿಯನ್ನು ಸಂಪೂರ್ಣವಾಗಿ ತುಂಬೋದು ಹೇಗೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು swd.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದು ಅಲ್ಲಿ ಮತ್ತಷ್ಟು ಓದಿ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಅರ್ಜಿ ಅಂತ ಆಪ್ಷನ್ ಇದೆ, ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಮೇಲ್ಗಡೆ ಸ್ಕ್ರೋಲ್ ಆಗ್ತದೆ, ನೋಡ್ತಾ ಇರ್ಬೋದು ನೀವು. SSLC ಯಲ್ಲಿ 2025-26ನೇ ಸಾಲಿನಲ್ಲಿ 60%ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವ ವಿದ್ಯಾರ್ಥಿಗಳ ಆಧಾರ್ ಸೀಡಿಂಗ್ ಪಟ್ಟಿ ಅಂತ ಇದೆ ನೋಡಿ. ಇಲ್ಲಿ ಸ್ನೇಹಿತರೆ, ನೀವು ಆಲ್ರೆಡಿ ಆಧಾರ್ ಸೀಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, SSLC ವಿದ್ಯಾರ್ಥಿಗಳು ನೀವು ಅರ್ಜಿ ಹಾಕುವ ಅಗತ್ಯ ಇಲ್ಲ. ನೀವು ಒಂದ್ ವೇಳೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆಧಾರ್ ಸೀಡಿಂಗ್ ಮಾಡಬೇಕಾಗತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಯಾರೆಲ್ಲ ಆಧಾರ್ ಸೀಡಿಂಗ್ ಆಗಿದೆ ಅವ್ರ ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗ್ತದೆ. ಅದೇ ರೀತಿ ಯಾರೆಲ್ಲ ಆಧಾರ್ ಸೀಡಿಂಗ್ ಆಗಿಲ್ಲ ಅವ್ರದ್ದು ಕೂಡ ಲಿಸ್ಟ್ ನೀವು ನೋಡ್ಬೇಕು ಅಂದ್ರೆ ಪಕ್ಕದಲ್ಲಿ ಇದೆ ನೋಡಿ, ಅಲ್ಲಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಈ ಲಿಸ್ಟ್ ನಲ್ಲಿ ಆಧಾರ್ ಸೀಡಿಂಗ್ ಆಗದೆ ಇರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಓಪನ್ ಆಗ್ತದೆ. ಅಂತವರು ಬ್ಯಾಂಕ್ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ನ ಮಾಡ್ಬೇಕಾಗ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು PUC ನಂತರ ಹಾಗೇನೆ ಡಿಗ್ರಿ ಸ್ಟೂಡೆಂಟ್ಗಳು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಸಂಪೂರ್ಣವಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ಆ ಪೇಜ್ ಅಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಅಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಅಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಮತ್ತೆ SSLC ಅಂತ ಆಪ್ಷನ್ಗಳು ಕಾಣ್ತದೆ. ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಅಂದ್ರೆ PUC ನಂತರ ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ SSLC ವಿದ್ಯಾರ್ಥಿಗಳು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಕೆಳಗೆ ವ್ಯಾಲಿಡೇಟ್ ಆಧಾರ್ ಅಂತ ಆಪ್ಷನ್ ಇದೆ ನೋಡಿ, ನೀವು ಆ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು OTP ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ OTP ಪಡೆಯಿರಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ಒಂದು OTP ನಿಮ್ಮ ಮೊಬೈಲ್ ಬರುತ್ತೆ. ಆ OTP ನ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಹಾಗೇನೆ ಕೆಲವು ಡೀಟೇಲ್ಸ್ ಗಳು ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಇಂದ ಫೆಚ್ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ಬಾಕ್ಸ್ ಕೂಡ ನೀವು ಫಿಲ್ ಅಪ್ ಮಾಡಬೇಕು. ಫಾರಂ ನೋಡ್ಲಿಕ್ಕೆ ಈ ರೀತಿ ಕಾಣುತ್ತೆ, ನೀವು ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಬೇಕಾದ್ರೂ ನೋಡ್ಕೋಬಹುದು. ಈ ಎಲ್ಲ ಡಾಟಾನು ಕೂಡ ಫಿಲ್ ಅಪ್ ಮಾಡಬೇಕು. ನಾನು ಸಂಪೂರ್ಣವಾಗಿ ಯಾವ ರೀತಿ ಫಿಲ್ ಅಪ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ ನಂತರ ಇಲ್ಲಿ ಕೆಳಗೆ ನಿಮ್ಮ ಫಾದರ್ ನೇಮ್ನ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಹಾಕಬೇಕು. ಅದೇ ರೀತಿ ನಿಮ್ಮ ತಾಯಿ ಹೆಸರನ್ನ SSLC ಮಾರ್ಕ್ಸ್ ಕಾರ್ಡ್ ರೀತಿನೇ ಅಪ್ಲೈ ಮಾಡಿ ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಕಾಲೇಜನ್ನ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನೀವು ಓನ್ ವಾಸವಾಗಿದ್ದೀರಲ್ಲ ಆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಕಾಲೇಜು ನೀವು ಎಲ್ಲಿ ಶಿಕ್ಷಣ ಮಾಡಿರ್ತೀರಾ ಆ ಡಿಸ್ಟ್ರಿಕ್ಟ್ನ ನಿಮ್ಮ ಕಾಲೇಜನ್ನ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಾಲೇಜು ಯಾವ ತಾಲೂಕಲ್ಲಿ ಬರುತ್ತೆ ಆ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸು ಅಂದರೆ ಕ್ಯಾಸ್ಟ್ರಲ್ಲಿ ಇರ್ತಕ್ಕಂಥ RD ನಂಬರ್ನ ನೀವು ಇಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ಹಾಕಬೇಕಾಗುತ್ತೆ. ವೆಯ್ಟ್ ಮಾಡಿ, ನಾನು ಹಾಕ್ತಾ ಇದ್ದೀನಿ. RD ನಂಬರ್ ಹಾಕಿದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಅಂತ ಇದೆ ನೋಡಿ ರೆಡ್ ಅಲ್ಲಿ, ಆ ಬಾಕ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟ್ನ ಆಟೋಮೆಟಿಕ್ ಆಗಿ ಅದು ಫೆಚ್ ಮಾಡ್ಕೊಳ್ಳುತ್ತೆ. ಆ ರೀತಿ ಗ್ರೀನ್ ತೋರಿಸುತ್ತೆ. ನಂತರ ಇಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸ್ ಅದು ಕೂಡ ಅಷ್ಟೇ RD ನಂಬರ್ ಹಾಕಿ ಫೆಚ್ ಮಾಡಿ ನಿಮ್ಮದು ಇನ್ಕಮ್ ಎಷ್ಟಿದೆ ಕೂಡ ಅದನ್ನು ಫೆಚ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕ್ ಆಗಿ. ನಂತರ ಕೆಳಗೆ ನೀವು ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನೀವು ಏನು ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SSLC ಆಗಿರೋ SSLC, PUC ಆಗಿರೋ PUC, ನಂತರ ನೀವು ಡಿಗ್ರಿ ಎನಿ ಕೋರ್ಸಸ್ ಆಗಿರೋ ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಯೂನಿವರ್ಸಿಟಿ ಅಂತ ಬರುತ್ತೆ ಪಕ್ಕದಲ್ಲಿ. ಯೂನಿವರ್ಸಿಟಿ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಾವ ಯೂನಿವರ್ಸಿಟಿ ಬರುತ್ತೆ ನಿಮ್ಮ ಕೋರ್ಸು. ನೀವು ಸಪೋಸ್ ಈಗ SSLC ಆಗಿದ್ರೆ ಕರ್ನಾಟಕ ಬೋರ್ಡ್ ಬರುತ್ತೆ, PUC ಆಗಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಬರುತ್ತೆ. ಇದು ಇನ್ನೂ ಕೂಡ ಚೇಂಜ್ ಆಗಿಲ್ಲ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದ್ ವೇಳೆ ನೀವು ಏನಾದ್ರೆ ಡಿಗ್ರಿ ಓದ್ತಾ ಇದ್ರೆ ನಿಮ್ಮ ಯೂನಿವರ್ಸಿಟಿ ಯಾವ್ದು ಬರುತ್ತೆ, ಮೈಸೂರು, ಮಂಗಳೂರು, ಬೆಳಗಾವಿ ಯೂನಿವರ್ಸಿಟಿನ, ಧಾರವಾಡ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಇಲ್ಲಿ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಕೇಳುತ್ತೆ. ನೀವು ಯಾವ್ದು ಓದ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಲೇಜು ಅಂದ್ರೆ ನಿಮ್ಮ ಕಾಲೇಜು ಈಗ ಪ್ರಸ್ತುತ ಯಾವ್ದು ಓದ್ತಾ ಇದ್ದೀರಾ ಆ ಕಾಲೇಜನ್ನ ಆ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಸಪೋಸ್ ನೀವು ಈಗ ನಿಮ್ಮ ಸಂಸ್ಥೆ ಯಾವುದಿರುತ್ತೆ ಹೆಸರನ್ನ ಹಾಕಿ ನೀವು ಕೂಡ ಸರ್ಚ್ ಮಾಡ್ಕೋಬಹುದು. ಈಗ ನಾನು ಇಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ PU ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಅದು ಫೈಂಡ್ ಆದ ತಕ್ಷಣ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮಗೆ ಹುಡ್ಕಕ್ಕೂ ಕೂಡ ಈಸಿ ಆಗುತ್ತೆ. ನಿಮ್ಮ ಕಾಲೇಜ್ ಯಾವುದಿದೆ ಆ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಅಲ್ಲಿ ಏನಿರ್ತದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು, ಮ್ಯಾನ್ಯುವಲ್ ಆಗಿ ಟೈಪ್ ಮಾಡಂಗಿಲ್ಲ. ನಂತರ ಇಲ್ಲಿ ನಿಮ್ಮದು ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ, ಹಾಕಿ ನಂತರ ಇಲ್ಲಿ ಪರ್ಸೆಂಟೇಜು ಆಟೋಮೆಟಿಕ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿದಂಗೆ ಅದೇ ಕೂಡ ಫೆಚ್ ಮಾಡ್ಕೊಳ್ಳುತ್ತೆ. ನೀವೇನು ಮ್ಯಾನ್ಯುವಲ್ ಆಗಿ ನಿಮ್ಮ ಮಾರ್ಕ್ಸ್ನ ಹಾಕೋ ಅವಶ್ಯಕತೆ ಇರಲ್ಲ. ಅಲ್ಲಿ ನೋಡಿ ನಿಮ್ಮದು ಆಟೋಮೆಟಿಕ್ ಆಗಿ ಫೆಚ್ ಆಗ್ತು ನಿಮ್ಮ ಮಾರ್ಕ್ಸು, ಪರ್ಸೆಂಟೇಜು. ತದನಂತರ ನಿಮ್ಮ ಎಕ್ಸಾಮು ಆನ್ಯುವಲ್ ಮತ್ತು ಸೆಮಿಸ್ಟರ್ ಅಂತ ಕೇಳುತ್ತೆ. ನೀವು SSLC ಮತ್ತು ನೀವು PUC ಆಗಿರಿ ಆನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಗ್ರಿ ಅಂತ ಸಂಬಂಧಪಟ್ಟು ಮೇಲ್ಪಟ್ಟಿದ್ರೆ ನಿಮಗೆ ಸೆಮಿಸ್ಟರ್ ಬರುತ್ತೆ. ನಂತರ ಇಲ್ಲಿ ಕೋರ್ಸ್ ನಿಮಗೆ 1 ವರ್ಷನ 2 ವರ್ಷನ ಯಾವ ಕೋರ್ಸ್ ಡ್ಯೂರೇಷನ್ ಅಂತ ಕೇಳುತ್ತೆ. ನೀವು ಸೆಕೆಂಡ್ PUC ಆದರೆ 2 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, SSLC ಆದರೆ 1 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಗ್ರಿ ಆಗಿದೆ ಯಾವ್ಯಾವ ಇಯರ್ಸ್ಗೆ ಸಂಬಂಧಪಡೋದೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತದನಂತರ ಇಲ್ಲಿ ನೀವು SSLC, PUC ಅಥವಾ
ಆಲ್ ಸೆಮಿಸ್ಟರ್ ನೀವು ಡಿಗ್ರಿ ಓದ್ತಾರೆ ಆ ಡಾಕ್ಯುಮೆಂಟ್ನ PDF ಕನ್ವರ್ಟ್ ಮಾಡಿ 500 KB ಒಳಗಿರಬೇಕು. ಅದು ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮದು ಫೈಲ್ ಏನಾದರೂ ಜಾಸ್ತಿ ಆಗಿತ್ತು ಅಂದರೆ ನೀವು ಅದನ್ನು ಕೂಡ ಕಂಪ್ರೆಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಆ ಕಂಪ್ರೆಸ್ ಮಾಡೋದು ಯಾವ ರೀತಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಕಂಪ್ರೆಸ್ PDF ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಆ ಆಪ್ಷನ್ ನೀವು ಕ್ಲಿಕ್ ಮಾಡಿ ಈಗ ಪ್ರಸ್ತುತ ಇರ್ತಕ್ಕಂಥ PDF ನ ಚೂಸ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಅದು ಸ್ವಲ್ಪ ಸಮಯ ತನಕ ಕಂಪ್ರೆಸ್ ಮಾಡಿ ನಿಮ್ಮ ಫೈಲ್ನ 718 MB ಇಂದ 319 KBಗೆ ಡೌನ್ಗ್ರೇಡ್ ಮಾಡಿರುತ್ತೆ. ಇದು 500 KB ಇರಬೇಕಾಗಿರೋದ್ರಿಂದ ನನಗೆ 319 ತಗೊಳುತ್ತೆ. ಅಪ್ಲೋಡ್ ಮಾಡಿದೆ. ನಂತರ ಈಗ ಸ್ವಲ್ಪ ದಿನದಿಂದ ನಿಮಗೆ ಸೆಕೆಂಡ್ ಆಪ್ಷನ್ ಕೂಡ ಬರ್ತಾ ಇದೆ, ಅಪ್ಲೋಡ್ ಫೈಲ್ ಅಂತ. ಇಲ್ಲಿಗೆ ನೀವು PC ಆದ ನಂತರ SLCನ ಅಪ್ಲೋಡ್ ಮಾಡಿ ನೀವು ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೆಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜಿಂದ ನೀವು ಸೀಲು ಸೈನ್ ಮಾಡಿಸ್ಕೊಂಡ್ಬರ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ನಿಮಗೆ ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಅದನ್ನು ತಗೊಂಡು ಒರಿಜಿನಲ್ ದಾಖಲಾತಿಗಳ ಜೊತೆ ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ತಗೊಂಡು ಕೊಡಬೇಕಾಗ್ತದೆ. ನಂತರ ಅದು ವೆರಿಫೈ ಆದ ನಂತರ ನಿಮ್ಮ ಖಾತೆಗೆ ಅಲ್ಲೇನು ಮೆನ್ಷನ್ ಮಾಡಿದೆ ಸರ್ಕಾರ ಅಷ್ಟು ಅಮೌಂಟು ಜಮಾ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಮುಖಾಂತರ ಆರಾಮಾಗಿ ನೀವು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.